ಜಾಸ್ತಿ ಲುಕ್ ಕೊಡ್ಬೇಡ, ಗೊತ್ತಾಗ್ಬಿಡುತ್ತೆ. ಏನು ಗೊತ್ತಿಲ್ಲದೆ ಇರೋ ಥರ ಡ್ರಾಮಾ ಮಾಡು. ನಿಮ್ ಕೈ ರೇಖೆ ನೋಡ್ತಾ ಇದ್ರೆ ನಿಮ್ ಭವಿಷ್ಯ ಸೂಪರ್ ಅಂತ ತೋರಿಸ್ತಾ ಇದೆ. ಆದ್ರೆ ನೀವೇ ಸ್ವಲ್ಪ ಎಡ್ವರ್ಟ್ ಮಾಡ್ಕೋತಿದ್ದೀರಾ ಅನಿಸ್ತಿದೆ. ಏನ್ರ ಅದು ಗುಸುಗುಸಲ್ಲೇ? ಸರ್, ನೀವು ಡ್ಯಾನ್ಸ್ ಮಾಡೋದು ಬಿಟ್ಟು ಆ ಕಡೆ ಯಾಕೆ ಸರ್ ಕಾನ್ಸಂಟ್ರೇಟ್ ಮಾಡ್ತೀರಾ? ಈ ಮ್ಯೂಸಿಕಲ್ಲಿ ನನಗೇನು ಕೇಳಿಸ್ತಾ ಇಲ್ಲ, ನಿಮ್ಗೇನು ಕೇಳಿಸ್ತಾ ಇದೆ? ನನಗೆಲ್ಲಾನು ಕೇಳಿಸ್ತಾ ಇದೆ. ಕಳ್ಳನ್ ಮಕ್ಕಳು ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಲ್ಲ. ಯಾರು ಸರ್ ಕೇಳಿ ನನ್ನ ಮಕ್ಕಳು? ಮೆಹಂದಿ ಹಾಕೋರ? ನೋ, ಅದೆಲ್ಲ ಒಂದು ದೊಡ್ಡ ಕತೆ. ನಿಮ್ಗೆ ಯಾಕೆ ಬಿಡಿ ಅದಲ್ಲ? ಓಕೆ, ನಂಗೆ ಯಾಕೆ ಬಿಡಿ, ಡ್ಯಾನ್ಸ್ ಮಾಡಿ ಸರ್, ಡ್ಯಾನ್ಸ್ ಮಾಡಿ. ಏನ್ರಿ ನಡೀತಾ ಇದೆ ಅಲ್ಲಿ? ಡಿಸ್ಟರ್ಬ್ ಸಾಮ್ನ. ಅದು ಮೆಹಂದಿ ಹಚ್ಚಾಗಿ ಕೆಂಪು ಬಣ್ಣ ಬಂದ್ರೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ನಾನು ಹಾಕ್ತೀನಿ. ಸರ್ 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 ಸರ್, ಅವಾಗಲೇ ಅದು ಲೇಡೀಸ್ ಪ್ರೋಗ್ರಾಮು ಅಂತ ಹೇಳಿದ್ರಲ್ಲ ಸರ್, ಇವಾಗ ನೀವೇ ಹಾಕ್ಸ್ಕೋತೀರಾ? ಹಾಗನ್ನ ನಾನು ಒಂದ್ಸರಿ ಹೇಳಿದ್ರೆ ಮರ್ತೋಗ್ಬಿಡ್ತೀನಿ. ಸರ್ 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 ಡ್ಯಾನ್ಸ್ ಆಡಿ ಸರ್, ಬನ್ನಿ ಸರ್. ಸರ್ 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 ಭಯ್ಯ, ಹುಡುಗಿ ನೋಡೋದು ಜಿಂದಗಿ ಪೂರ್ತಿ ಇರುತ್ತೆ. ಮೆಹಂದಿ ಹಾಕ್ತೀನಿ, ಕೈಗೆ ಕೊಡಿ. ಸೂಪರ್ ಆಗಿ ಹಾಕು. ರಕ್ತದ ಬಣ್ಣ ಬರಬೇಕು. ಏನ್ ಸರ್ ಸಮಾಚಾರ? ನಾಳೆ ಮದ್ವೆ ಆದ್ಮೇಲೆ ಸೀದಾ ದುಬೈಗಾ? ಕ್ಯಾ ಚಲ್ ರಹಾ ಹೈ ಮನ್ ಮೇ? ಯಾರೇ ನೀನು? ಎತ್ತಾಳೆ ಮೇಳೆ. ನಮ್ಮವ್ರು ಎಲ್ಲಿ ಹೋಗಿದ್ದಾರೆ? ಎಲ್ಲೂ ಕಾಣಿಸ್ತಿಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ಯಾಕೆ ಹೀಗೆ ತಪ್ಪಿಸ್ಕೊತಾ ಇದ್ದಾರೆ? ಯಾರನ್ನು ಕೇಳಿದ್ರು ಯಾರು ಏನು ಹೇಳ್ತಾ ಇಲ್ಲ. ಇವ್ರು ಮೊದಲೇ ನಮಗ್ ಮದ್ವೆ ಇಷ್ಟ ಇಲ್ಲ ಅಂತ ರಗಳೆ ಮಾಡ್ತಿದ್ದವರು ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ಮೊದ್ಲೇ ಕಂಟಕ ಇದೆ ಅಂತ ಹೇಳಿದ್ದಾರೆ ಮಾಮ್. ನನ್ಗೆ ಅದೇ ಟೆನ್ಷನ್. ಅವಂದೇ ಮದ್ವೆ ಅಲ್ವಾ, ಇಲ್ಲೇ ಎಲ್ಲೋ ಓಡಾಡ್ಕೊಂಡಿರ್ತಾನೆ. ಅದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇನಿದೆ? ಅರೆ, ಇದೇನಿದು? ನೀನು ನಮ್ಮವ್ರ ಪರ ವಹಿಸ್ಕೊಂಡು ಮಾತಾಡ್ತಿದೀಯಾ? ಯಾವಾಗಿಂದ ಈ ಬದಲಾವಣೆ ಶುರುವಾಯ್ತು?
ಇದೇನತ್ತೆ ಹೀಗೆ ಕೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ನಾನು ಅವನನ್ನು ಯಾವಾಗ ವಿರೋಧಿಸ್ತಾ ಇದ್ದೆ? ಕೌಸಲ್ಯ, ಅವ್ನು ತಪ್ಪು ಮಾಡಿದಾಗ ನಾನು ಬೈತಾ ಇದ್ದೆ ಬಿಟ್ರೆ ನನಗೇನು ಅವನ ಮೇಲೆ ದ್ವೇಷ ಆಯ್ತಾ? ಇಷ್ಟಕ್ಕೂ ಅವ್ನು ನನ್ನ ಮಗ ಅತ್ತೆ. ಪ್ರೀತಿ ಇರಲ್ವಾ ಹೇಳಿ? ಏಯ್, ನಿನ್ಗೆ ಹೇಳ್ತಾ ಇರೋದು ಎಳೆ ಮೇಳೆ. ಗ್ಯಾಪಲ್ಲಿ ಕೌಂಟರ್ ಕೊಡೋದು ಬೇಕಿತ್ತಾ? ಛೇ, ಎಡ್ವರ್ಟ್ ಮಾಡ್ಕೊಂಡ. ಈಗ ಎದ್ದೇಳ್ತೇ ಇಲ್ವಾ? ಅರೆ ಕ್ಯಾ ಭಯ್ಯ, ನೀವ್ ದುಬೈ ರಿಟರ್ನು ಅಂತ ಬಾಬಿ ಹೇಳಿದ್ರು. ಅದಕ್ಕೆ ಮದ್ವೆ ಆದ್ಮೇಲೆ ಹನಿಮೂನ್ಗಲ್ಲೇ ಕರ್ಕೊಂಡು ಹೋಗ್ತಿರೇನೋ ಅಂತ ಕೇಳ್ದೆ. ಅದಕ್ಕೆ ಎಷ್ಟು ಕೋಪ ಮಾಡ್ಕೋತಾರೆ? ಓ, ಹಾಗ ವಿಷಯ. ನಾನೇನೋ ಅನ್ಕೋಬಿಟ್ಟಿದ್ದೆ. ಅದಕ್ಕೆ ಸರ್ ಹೇಳೋದು ಅರ್ಜೆಂಟ್ ಮಾಡಬಾರ್ದು ಅಂತ. ನಿಧಾನಕ್ಕೆ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ಳಿ. ನಿಮ್ಮ ಕೈ ಬರಹ, ಹಣೆ ಬರಹ ಎಲ್ಲ ಬದಲಾಗುತ್ತೆ. ಅರ್ಥ ಆಯ್ತು, ಅರ್ಥ ಆಯ್ತು. ಭಯ್ಯ, ಕಾಶ್ಮೀರ್ ಟು ಕನ್ಯಾಕುಮಾರಿ ನಾವೇ ಮೆಹಂದಿ ಹಾಕೋದು. ಮೆಹಂದಿ ಹಾಕಿ ಹಾಕಿ ನೂರಾರು ಭಾಷೆಗೆ ಕಲ್ತ್ಬಿಟ್ಟಿದೀವಿ. ಸುಮ್ಮನೆ ವಟ ವಟ ಅಂದು ನೀವೇ ಪ್ರಾಬ್ಲಮ್ ಮೈ ಮೇಲೆ ಇಳ್ಕೊಳ್ತೀರಾ ಅಂತ ಡೌಟು. ಭಯ್ಯ, ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋರು ಕೇಳಿಸ್ಕೋಬಹುದು. ಈ ಶಾದಿಗೆ ಇದೆಯಲ್ಲ, ಅದು ಭಗವಾನ್ ಕಿ ದುವಾ. ಇನ್ಯಾರು ನಮಗ್ ಹೆಲ್ಪ್ ಮಾಡ್ತಾರೆ ಅಂತ ಮದ್ವೆ ಆಗ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ರೆ ಆಗಲ್ಲ. ಭಗವಾನ್ ಕ್ಯಾ ಬೋಲ್ತಾ ಹೈ ವಹಿ ಹೋತಾ ಹೈ. ಏಯ್, ಮಾತ್ ಸಾಕು, ಮೆಹಂದಿ ಹಾಕು. ಆಯ್ತು ಭಯ್ಯ, ಹಾಕ್ತಾ ಇದ್ದೀನಿ. ಏನ್ ಭಯ್ಯ ಇದು ನಿಮ್ ಕೈ ಹಿಡಿಯೋರು ಪುಣ್ಯ ಮಾಡಿದ್ದಾರೆ, ಪುಣ್ಯ. ಎಲ್ಲ ಅಂದ್ಕೊಂಡಂಗೆ ಆಗಬೇಕು ಅಂದರೆ ಈ ಕ್ರಿಶ್ ಯಾವುದು ಕಿತಾಪತಿ ಮಾಡದೆ ಸುಮ್ಮನೆ ಬಂದು ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಮೆಹಂದಿ ಹಾಕ್ತಾ ಬುದ್ಧಿ ಹೇಳ್ತೀನಿ ಅಂದ್ರು, ಆದರೆ ಇಲ್ಲಿ ಯಾವುದು ಡ್ರಾಕುಲ ಬಂದು ಪಕ್ಕದಲ್ಲೇ ಕೂತ್ಬಿಡ್ತು. ಚೆನ್ನಾಗಿದೆ. ಇವರೇನೋ ಎಡ್ವರ್ಟ್ ಮಾಡೋದಂತೂ ಗ್ಯಾರಂಟಿ. ಬಂದ ಹೋದ್ನ ಅನ್ನೋದು ಬಿಟ್ಟು ಬಿಲ್ಡಪ್ ಬೇರೆ. ಸರ್, ಮುನೀಶ್ ಸರ್, ರಾತ್ರಿ ಇಡೀ ಮೆಹಂದಿನೇ ಹಾಕ್ತಾ ಇರ್ತೀರಾ? ಯಾಕ್ರಿ, ಏನಾಯ್ತು? ಹಸಿವಾಗ್ತಾ ಇದೆಯಾ? ಊಟ ರೆಡಿ ಇದೆ, ಹೋಗಿ ಊಟ ಮಾಡಿ. ಅದಕ್ಕೆ ಯಾಕೆ ಸರ್ಜನ್ ಮಾಡ್ತಾ ಇದ್ದೀರಾ? ಅರ್ಜೆಂಟ್ ಏನಿಲ್ಲ ಸರ್. ಇಷ್ಟು ಲೇಟ್ ಆದರೆ ಅದು ಒಣಗೋದು ಯಾವಾಗ, ನೀವು ಮಲ್ಗೋದು ಯಾವಾಗ, ಆಮೇಲೆ ಹೇಳೋದು ಯಾವಾಗ, ನಿಮ್ಮ ಮದುವೆ ಯಾವಾಗ ಆಗೋದು ಅಂತ ಅಷ್ಟೇ. ಹೌದಲ್ವಾ? ನಿಮ್ಮ ಮಾತಲ್ಲೂ ಪಾಯಿಂಟ್ ಇದೆ. ಕ್ಯಾಜಿ ಮುಗೀತಾ? ಹೋಗಯ್ಯ. क्या जी, सबका हो गया? हो गया. निकलो. ಇಟ್ಕಡೆ.
बड़ा दिल है आपका, भगवान आपको सलामत रखेगा। शुक्रिया साहब। ನಡಿ ನಡಿ. ನೋಡು ರಾಧಾ, ಕ್ರಿಶ್ ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಇವ್ನು ಯಾವುದೇ ಕಾರಣಕ್ಕೂ ನೀನು ಜೋಡಿ ಅಲ್ಲ. ಈಗ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಮುಂದೆ ನೀನು ಸುಖವಾಗಿರಬೇಕು ಅಂದರೆ ಕ್ರಿಶ್ ಅವ್ರ ಮಾತು ಕೇಳೋದೇ ಒಳ್ಳೆಯದು. ಎಲ್ಲದಕ್ಕಿಂತ ಜೀವನ ದೊಡ್ಡದು ರಾಧಾ, ಯೋಚನೆ ಮಾಡು. ಈಗ ಹೀಗೆ ಹೇಳಿದ್ರೆ ಹೇಗೆ ಅಮೂಲ್ಯ? ಸಾರಿ ರಾಧಾ, ನನಗೇನೋ ಕ್ರಿಶ್ ಅವ್ರು ಹೇಳಿದ್ದೆ ಸರಿ ಅನಿಸ್ತದೆ. ನಾನಿಲ್ಲಿ ಜಾಸ್ತಿ ಹೊತ್ತಿದ್ರೆ ತಪ್ಪಾಗುತ್ತೆ ಅನಿಸುತ್ತೆ. ನಾನೇನು ಬರ್ತೀನಿ. ನೀವು ಬಂದಿದ್ದು ತುಂಬ ಖುಷಿ ಆಯ್ತು ಸರ್. ನೀವು ಬಂದಮೇಲೆ ಈ ಫಂಕ್ಷನ್ಗೆ ಒಂದು ಕಳೆನೇ ಬಂದ್ಬಿಡ್ತು ನೋಡಿ. ಸೂಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅಮೂಲ್ಯ, ಹೊರಡೋಣ. ಊಟ ಮಾಡ್ಕೊಂಡು ಹೋಗಿ. ಖಂಡಿತ ಮಾಡ್ಕೊಂಡು ಹೋಗ್ತೀವಿ ಸರ್. ನಾವು ಬರ್ತೀವಿ. ಒಂದು ನಿಮಿಷ. ತಿರ್ಗಿ. ಏನು ಮದುವೆ ಜೋರಾ? ಸರ್, ಈ ಲೈಟಿಂಗ್ದು ಈ ಡೆಕೋರೇಷನ್ದೆಲ್ಲ ಪೇಮೆಂಟ್ ಮಾಡಾಗೋಗಿದೆ ಸರ್. ಉಳಿದಿದ್ದನ್ನು ಮದುವೆ ಆದಮೇಲೆ ಕೊಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಸರ್. ಸರಿ ಸರಿ. ಬೆಳದಿಂಗಳ ಬಾಲೇನಾ ಸರ್? ಇರಿಟೇಟಿಂಗ್. ಥ್ಯಾಂಕ್ಸ್ ಸರ್. ಯಾಕ್ರಿ? ಇರಿಟೇಷನ್ ಆದಾಗ ಮುಖ ಬಾಡೋಗಿರೋದು ನೋಡಿದ್ದೆ, ಅರಳಿರೋದನ್ನ ಇವತ್ತೇ ನೋಡ್ತಾ ಇರೋದು. ಏನ್ರಿ ಅಳ್ಳಿರೋದು ಬಾಡಿರೋದೆಲ್ಲ? ನಿಮ್ಮಂತ ದೊಡ್ಡವ್ರು ಈ ಥರ ಎಲ್ಲ ಮಾತಾಡೋಕ್ಕಾಗತ್ತೇನ್ರಿ? ನಾನ್ ಸೆನ್ಸ್. ಮದುವೆ ಅಂದಮೇಲೆ ತುಂಬ ಚೆನ್ನಾಗಿ ರೆಡಿ ಆಗಿರ್ತೀರ. ಫೋಟೋ ಕಳ್ಸಲ್ವಾ? ಇನ್ನೊಂದು ಮೆಸೇಜ್. ಮದುವೆ ಅಂದಮೇಲೆ ತುಂಬ ಚೆನ್ನಾಗಿ ರೆಡಿ ಆಗಿರ್ತೀರ. ಫೋಟೋ ಕಳ್ಸಲ್ವಾ? ಸರ್, ಹುಡುಗಿರ ವಾಯ್ಸ್ ಚೆನ್ನಾಗಿದ್ರೆ ಮುಖನೂ ಚೆನ್ನಾಗಿರುತ್ತಂತೆ. ಹೌದಾ? ಏನ್ರಿ ಮಾತಾಡ್ತೀರಾ ಮೂರ್ತಿಗಳೇ? ಸರ್, ಫೋಟೋ ತಾನೇ, ಕಳಿಸ್ಬಿಡಿ ಸರ್. ಅಷ್ಟೇ ಸಾಕಾ ಅಥವಾ ಇನ್ನೇನಾದರೂ ಬೇಕೋ? ಅಲ್ಲ, ಒಬ್ರು ಚೆನ್ನಾಗಿದ್ರೆ ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಲ್ವಾ? ಯಾಕೆ ಸುಮ್ಮನೆ ನನ್ನ ಹಾಳು ಮಾಡ್ತೀರಾ? ಸರ್, ಇಂಥ ವಿಚಾರದಲ್ಲಿ ಯಾರೂ ಯಾರನ್ನೂ ಹಾಳು ಮಾಡೋ ಅಗತ್ಯ ಇಲ್ಲ ಸರ್. ಟೈಮ್ ಬಂದಾಗ ಅವರೇ ಹೋಗಿ ಬಾವಿಗೆ ಬೀಳ್ತಾರೆ. ಓಹೋ, ಆದರೆ ನಾನು ಬಾವಿಗೆ ಬೀಳಲ್ಲ. ಇನ್ ಕೇಸ್ ಬಿದ್ದರೆ ನಿಮಗೆ ಕೂಗ್ತೀನಿ, ಅವಾಗ ಬಂದು ಎತ್ತಿ. ಅಲ್ಲಿವರೆಗೂ ಸುಮ್ಮನಿರಿ. ಸರಿ ಸರ್. ಸರ್, ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ? ಯಾಕೆ? ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇತ್ತು, ಅದನ್ನು ಕಳಿಸ್ಬೇಕಾಗಿತ್ತು. ಒಂದು ನಿಮಿಷ ಈ ಕಡೆ ತಿರುಗಿ ಸರ್. ಕಳಿಸಾಯ್ತು ಸರ್. ಏನ್ರಿ ಮಾಡಿದ್ರಿ? ಡಾಕ್ಯುಮೆಂಟ್ ಕಳಿಸ್ತೆ ಸರ್. ಯಾಕ್ರಿ ಮೂರ್ತಿಗಳೇ? ಸರ್, ಎಡ್ಜಲ್ಲಿ ನಿಂತ್ಕೊಂಡು ನೀವು ಬಾವಿಗೆ ಬೀಳಲ್ಲ ಅಂದ್ರಲ್ಲ, ಅದಕ್ಕೆ ಆಳ ನೋಡ್ಕೊಂಬರ್ಲಿ ಅಂತ ನಾನೇ ತಳ್ದೆ. ಸಾರಿ ಸರ್. ಯಾಕ್ರಿ ಮೂರ್ತಿಗಳೇ ಈ ವಯಸ್ಸಲ್ಲಿ ಹುಡುಗಾಟ? ಯಾಕ್ರಿ ಸುಮ್ಮನೆ ನನ್ನ ಗೋಳಿ ಕೋತೀರಾ? ಸರ್, ಯಾವ ವಯಸ್ಸಲ್ಲಿ ಏನೇನು ಆಗಬೇಕು ಅದಾದರೆ ಚಂದ ಸರ್. ಇಲ್ಲದೆ ಇದ್ರೆ ನಂತರ ಆಗ್ಬಿಡ್ತೀರಾ ಸರ್. ಯಾಕ್ರಿ ಮೂರ್ತಿಗಳೇ, ಏನ್ರಿ ಆಯ್ತು? ಒಂದು ಸ್ಟೋರಿ ಇದೆ, ಹೇಳ್ತೀನಿ ಸರ್. ಹೇಳಿ. 1965ರಲ್ಲಿ ಒಬ್ಬ ಸುಂದರವಾದ ಹುಡುಗ, ತಲೆ ತುಂಬ ಗುಂಗುರು ಕೂದಲು. ಆ ಕೂದಲು ನೋಡೇ ಹುಡುಗಿರು ಅವನಿಗೆ ಬೀಳ್ತಾ ಇದ್ರು ಸರ್. ಯಾರ್ರೀ ಅದು? ನಾನೇ ಸರ್. ಈಗ ಕಥೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಸರ್. ಈ ಮದುವೆಗೆ ಬಂದ ಅತಿಥಿಗಳು ಏನೋ ಒಂದು ಹೇಳ್ತಾರಲ್ವಾ, ಅದನ್ನ ಹೇಳಲ್ವಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಈಗ ಹೊರಡಿ. ಊಟ ಮಾಡ್ಕೊಂಡೋಗಿ. ಸರಿ.
ಬಾಸ್ ಕೈ ಕೊಡಿ ಬಾಸ್. ಯಾವ ಡಿಸೈನ್ ಮೆಹಂದಿ ಹಾಕೋರು ನೋಡ್ತೀನಿ. ಏನೋ ಒಂದು ಮಾಮೂಲಿ ಡಿಸೈನ್ ಹಾಕಿರ್ತಾರೆ, ಅದನ್ನೇನು ನೋಡೋದು ಬಿಡ. ಇರ್ಲಿ ಕೊಡಿ ಬಾಸ್, ನೋಡ್ತೀನಿ. ಬಾಸ್, ಡಿಸೈನ್ ಮಧ್ಯ ಏನೋ ಅಕ್ಷರಗಳು ಬರ್ದಿದಾರಲ್ಲ. ರಾಧಾ ನಿಮಗೆ ಸಿಗಲ್ಲ. ಇಡೀರೋ ಮೆಹಂದಿ ಅವಳ ನಿತ್ಕೊಳ್ಳಿ. ನಿಮ್ ಜೊತೆ ಒಬ್ರು ಕರಿ ಸಾರಿ ಹಾಕೊಂಡಿದ್ಲಲ್ಲ, ಎಲ್ಲೇ ಅವಳ? ಶುಭ ಕಾರ್ಯಕ್ಕೆ ನಮ್ಮಲ್ಲಿ ಯಾರು ಕರಿ ಸೀರೆ ಹಾಕೋಲ್ಲ ಭಯ್ಯ. ಮತ್ತೆ ನನಗೆ ಮೆಹಂದಿ ಹಾಕ್ತವ್ರು ಯಾರು? ಗೊತ್ತಿಲ್ಲ ಭಯ್ಯ. ಅವ್ರು ಯಾರಾಗಿರ್ಬೋದು? ಬಾಸ್, ಅವ್ರು ಯಾರೇ ಆಗಿದ್ರು ಸರಿ, ಎತ್ ಬಿಡ್ತೀನಿ. ಯಾರು ಯಾರು ಯಾರು? ಭಾವ, ಇದೇ ನಿನ್ನ ಅವತಾರ? ಆ್ಯಕ್ಚುಲಿ ಅದು ಸೀರೆ ಎಲ್ಲ ಉಟ್ಕೊಂಡು ಏನು ಭಾವ ಮಾಡ್ತಿದ್ಯಾ? ಏನಾಯ್ತು ನಿಂಗೆ? ಅಲ್ವಾ, ನಾನು ನಿಂಗೆ ಮೆಂಟ್ಲೆ ಥರ ಕಾಣಿಸ್ತೀನಿ ಅಂತಾನೆ. ಹೇಳಿದ್ರೆ ಕೇಳಲ್ಲ ನೋಡು. ಶಾಸ್ತ್ರ ಅಂತೆ, ಸಂಪ್ರದಾಯ ಅಂತೆ, ಸುಡ್ಗಾಡಂತೆ. ಇದೆಲ್ಲ ಒಂದು ಸಂಪ್ರದಾಯನ ನಕ್ಷತ್ರ. ವಾಟ್? ಶಾಸ್ತ್ರನಾ? ಯಾವ ಶಾಸ್ತ್ರ ಭಾವ? ಈ ಥರ ಶಾಸ್ತ್ರ ಎಲ್ಲ ಮದುವೆಲಿರುತ್ತಾ? ನನಗೆ ಗೊತ್ತಿರಲಿಲ್ಲ. ನೀನು ಯಾರೋ ಯಾಮಾರ್ಸಿದ್ದಾರೆ. ಇಲ್ಲ, ನೀನು ಯಾರನ್ನೋ ಯಾಮಾರ್ಸಕ್ಕೆ ಟ್ರೈ ಮಾಡ್ತಿದ್ಯಾ? ಭಾವ, ಮದುವೆಲಿ ಇಂಥ ಶಾಸ್ತ್ರಗಳೆಲ್ಲ ಇರಲ್ಲ. ಹೌದಾ? ಅದರ ಶಾಸ್ತ್ರನೇ ಇಲ್ವಾ? ನೋಡು, ಮತ್ತೆ ಅದ್ಯಾರೋ ಬಂದು ಸೀರೆ ಶಾಸ್ತ್ರ, ಸೀರೆ ಉಟ್ಕೋಬೇಕು ಅಂತ ಹೇಳಿ ಫಿಟ್ ಮಾಡಿ ಹೋಗ್ಬಿಟ್ರು. ಫಿಟ್ ಮಾಡೋದೇನು ಬಂತು, ತೆಗಿಯಕ್ಕಾಗದಿರೋ ಥರ ನರಿಗೇನು ಸಿಗಿಸ್ಬಿಟ್ಟು ಹೋಗ್ಬಿಟ್ರು. ಹೌದಾ? ಯಾರದು? ನಮ್ಮ ನೆಂಟ್ರಲ್ಲೇ. ಅದ್ಯಾರೋ ತೆಳ್ಳಿಗೆ, ಬೆಳ್ಳಿಗೆ, ಉದ್ದಕ್ಕಿದ್ರು. ನಿಜವಾಗ್ಲೂ ಇದು ಬೇರೆಯವ್ರು ಹೇಳಿದ್ದ ಭಾವ? ಇನ್ನೇನು, ನಾನಾಗ ನಾನೇ ಈ ಥರ ಸೀರೆ ಉಟ್ಕೊಳ್ತೀನಾ? ಆ್ಯಕ್ಚುಲಿ ಈ ಥರ ಶಾಸ್ತ್ರ ಇಲ್ಲ ಅಂತ ನೀನು ಬಂದು ಹೇಳಿದ್ದು ಒಳ್ಳೇದೇ ಆಯಿತು. ಎಲ್ರ ಮುಂದೆ ಹತ್ರ ಸೀರೆ ಉಟ್ಕೊಂಡು ಹೋಗ್ಬಿಟ್ಟಿದ್ರೆ ನಾನು ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗಿರೋದು. ಥ್ಯಾಂಕ್ಸ್ ಕಣೆ. ಏನೋಪ್ಪ, ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ಅಂತ ಸುಮ್ಮನೆ ಕೂರೋಕ್ಕಾಗತ್ತಾ? ಸರಿ, ಅದನ್ನ ಬಿಡು. ನಾಳೆ ಪ್ಲಾನ್ ನೆನಪಿದೆ ತಾನೆ? ಕರೆಕ್ಟಾಗಿ ಪ್ರಿಪೇರ್ ಆಗಿದೆಯಾ ಅಲ್ವಾ? ಅತ್ತೆ ಕೇಳಿದ್ರೆ, ಅಮ್ಮ ಕೇಳಿದ್ರೆ ಏನು ಹೇಳ್ತೀಯಾ ಹೇಳು? ಅದು ಭಾವ, ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡು. ನೋ 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 ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋದಲ್ಲ, ಕರೆಕ್ಟಾಗಿರೋ ರೀಸನ್ ಹೇಳಬೇಕು. ಮೊದಲೇ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಲ್ಲ ಹೇಗೆಲ್ಲ ಕ್ರಾಸ್ ಕ್ವಶನ್ ಮಾಡ್ತಾರೆ ಅಂತ. ನಾನು ಕರೆಕ್ಟಾಗಿ ಆ ಟೈಮಿಗೆ ಅದೇನು ಉಳಿಯುತ್ತೋ ಹೇಳ್ತೀನಿ ಬಿಡು ಭಾವ. ಏಯ್, ಏನು ಹುಡುಗಾಟ ಆಡ್ತಿದ್ಯಾ? ಮೊದಲೇ ಇದನ್ನೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಬೇಕು. ನಾಳೆ ಅವ್ರ ಮುಂದೆ ಮೆಮ್ಮೆ ಮೆಮ್ಮೆ ಅಂದರೆ ತಗ್ಲಾಕೊಂಡ್ಬಿಡ್ತೀಯ ಅಷ್ಟೇ. ಒಂದು ಕೆಲಸ ಮಾಡು, ನಿನಗೆ US ಅಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಡು. ಇದೆಲ್ಲ ಆಗೋದೇ ಇಲ್ಲ ಭಾವ. ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ, ಬಟ್ ರಿಸಲ್ಟ್ಸ್ ನಿಂಗೆ ಬೇಕಾದಾಗ ಬರಲ್ಲ ಅಷ್ಟೆ.